ನಮಸ್ತೆ, ನಾನು ನಿಮ್ಮ ಗೋಪಾಲ್. ಇದು ನಿಮ್ಮ ಚಾನಲ್ ಆಲ್ ಇನ್ ಒನ್ ಕುಕಿಂಗ್ ಆ್ಯಂಡ್ ವಿಲಾಗ್. ನಾನು ಇವತ್ತು ಗೋಬಿ ಮಂಚೂರಿ ಮಾಡ್ತಾರಲ್ಲ ಹಾಗೆ ಚಿಕನನ್ನು ಮಂಚೂರಿ ಮಾಡೋದನ್ನು ರೀತಿ ಮಾಡಿದೆ. ಸ್ವಲ್ಪ ಎಣ್ಣೆ ಹಾಕಿದೆ ನೋಡಿ, ಇದರಲ್ಲಿ ಸ್ವಲ್ಪ ಜೀರಾ ಹಾಕಿದ್ದೇನೆ. ಈಗ ನಾನು ಇದರಲ್ಲಿ ಕಟ್ ಮಾಡಿದ್ದು ಅದ್ರಕ್ ಹಾಕ್ತಾಯಿದ್ದೀನಿ ನೋಡಿ. ಅದ್ರ ಜೊತೆ ಲಸೂನ್ ಹಾಕ್ತಾಯಿದ್ದೀನಿ ನೋಡಿ, ಅಂದರೆ ಬೆಳ್ಳುಳ್ಳಿ. ಅದ್ರ ಜೊತೆ ಹಸಿಮೆಣಸಿನಕಾಯಿ ಹಾಕ್ತಾಯಿದ್ದೀನಿ. ಅದ್ರ ಜೊತೆ ಉಳ್ಳಾಗಡ್ಡಿ ಹಾಕ್ತಿದ್ದೀನಿ. ಆ ನಂತರ ಸಿಮ್ಲಾ ಮಿರ್ಚಿ ಹಾಕ್ತಾಯಿದ್ದೀನಿ. ಇದು ನಿಮ್ಮ ಮಕ್ಕಳಿಗೆ ಮಾಡಿ ಒಳ್ಳೆಯ ರೀತಿಯಿಂದ ತಿನ್ನಿಸಿ. ನೀವು ಹೊರಗಡೆಯಿಂದ ತಗೊಂಡು ಮಕ್ಕಳಿಗೆ ಕೊಡಬೇಡಿ, ಮನೆಯಲ್ಲಿ ಮಾಡಿ ಅವರಿಗೆ ತಿನ್ನಿಸಿ ಅಂತ ನಾನು ಹೇಳ್ತಾ ಇರೋದು. ನೋಡಿ, ಇದು ಸ್ವಲ್ಪ ರೀತಿಯೇ ಆಗುತ್ತೆ ಮನೆಯಲ್ಲೇ ಮಾಡಿದರೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ಟೊಮಾಟೊ ಕಟ್ ಮಾಡಿದ್ದು ಹಾಕ್ತಾ ಇದ್ದೇನೆ ನೋಡಿ. ಹಲ್ಕಸ ಲಾಲ್ ಮಿರ್ಚಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಹಳದಿ ಪೌಡರ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಧನೆ ಪೌಡರ್ ಹಾಕ್ತಾ ಇದ್ದೀನಿ. ನಿಮ್ಮ ಮಕ್ಕಳಿಗೆ ಇದನ್ನು ಮಾಡಿ ಒಳ್ಳೆಯ ರೀತಿಯಿಂದ ತಿನ್ನಿಸಿ. ನೀವು ಹೊರಗಡೆಯಿಂದ ಅಂಗಡಿ ಮೇಲಿಂದ ಅಥವಾ ಹೋಟೆಲಿಂದ ತಗೊಬಂದು ತಿನ್ನಿಸಬೇಡಿ, ಅದು ಒಳ್ಳೆ ಪರಿಣಾಮ ಅಲ್ಲ. ಅವರು ಎಲ್ಲ ಕಲರ್ ಹಾಕ್ತಾರೆ, ಅದೆಲ್ಲ ಹಾಕ್ತಾರೆ ನೋಡಿ. ನಾನು ಏನು ಕಲರ್ ಹಾಕೋದಿಲ್ಲ, ಏನಿಲ್ಲ, ಡೈರೆಕ್ಟ್ ಮಾಡ್ತೀನಿ. ನೀವು ಇದನ್ನು ತಿಂದು ನೋಡಿ, ಆಮೇಲೆ ಹೇಳಿ. ನೀವು ಮನೆಯಲ್ಲಿ ಮಾಡಿ ಒಂದ್ಸಲ ತಿಂದು ನೋಡಿ, ಆಮೇಲೆ ನನಗೆ ಕಮೆಂಟ್ ಮಾಡಿ. ಸ್ವಲ್ಪ ಚಿಲ್ಲಿ ಸಾಸ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಸೋಯಾ ಸಾಸ್ ಹಾಕ್ತಾ ಇದ್ದೀನಿ. ಸ್ವಲ್ಪ ವೆನಿಗರ್ ಹಾಕ್ತಾ ಇದ್ದೀನಿ. ಈಗ ಧನಿಯಾ ಪೌಡರ್ ಹಾಕ್ತಾ ಇದ್ದೀನಿ. ಈಗ ನೋಡಿ, ಇಲ್ಲೇ ಇದು ಚಿಕನ್ ಫ್ರೈ ಮಾಡಿ ಇಟ್ಟಿದ್ದಲ್ಲ, ಇದನ್ನ ಹಾಕ್ತೀನಿ. ನೋಡಿ, ಯಾವುದು ನಾನು ಡೂಪ್ಲಿಕೇಟ್ ಆಗಿ ಮಾಡ್ತಾ ಇಲ್ಲ, ಡೈರೆಕ್ಟ್ ಆಗಿ ಮಾಡ್ತಾ ಇರೋದು. ಥ್ಯಾಂಕ್ ಯು, ಧನ್ಯವಾದ. ನೋಡಿ, ತಿನ್ನಲಿಕ್ಕೆ ರೆಡಿ ಆಗಿದೆ. ಸ್ವಲ್ಪ ಟೊಮೆಟೊ ಸಾಸ್ ಹಾಕ್ತಾ ಇದ್ದೀನಿ. देख लीजिए, ढाबा जैसे चिकन मंचूरी, ಢಾಬಾದ ಥರ ಚಿಕನ್ ಮಂಚೂರಿ ಆಗಿದೆ ನೋಡಿ, ಫಾಸ್ಟ್ ಫುಡ್ ಥರ ನೋಡಿ. ಮನೆಯಲ್ಲೇ ಮಾಡಿಕೊಂಡು ನೀವು ಮಕ್ಕಳಿಗೆ ನೀವು ತಿನ್ನಿ ಘಮ ಘಮ ಚಿಕನ್ ಮಂಚೂರಿ. ಥ್ಯಾಂಕ್ ಯು, ಧನ್ಯವಾದ. ಹೀಗೆ ನೋಡ್ತಾ ಇರಲಿಕ್ಕೆ ನಮ್ಮ ವಿಡಿಯೋ, ನಿಮ್ಮ ಚಾನಲ್ ಆಲ್ ಇನ್ ಒನ್ ಕುಕಿಂಗ್ ಆ್ಯಂಡ್ ವಿಲಾಗ್. ಥ್ಯಾಂಕ್ ಯು, ಧನ್ಯವಾದ.